ಚನ್ನಪಟ್ಟಣ ಎಂದೊಡನೆ ವಿಶಿಷ್ಟ ಕೆತ್ತನೆಯ ಬಣ್ಣ ಬಣ್ಣದ ವೈವಿಧ್ಯಮಯ ಆಟಿಕೆಗಳು, ಬೊಂಬೆಗಳು ಕಣ್ಮುಂದೆ ಬರುತ್ತವೆ. ಬೆಂಗಳೂರು ಮೈಸೂರು ಹೆದ್ದಾರಿಯಲ್ಲಿ ಓಡಾಡುವವರು ಚನ್ನಪಟ್ಟಣದ ಬಳಿ ಇಂತಹ ಆಕರ್ಷಕ ಬೊಂಬೆಗಳನ್ನು ಮಾರಾಟ ಮಾಡುವುದನ್ನು ಸರ್ವೇ ಸಾಮಾನ್ಯವಾಗಿ ನೋಡಿರುತ್ತಾರೆ. ಆಟಿಕೆ ತಯಾರಿಯನ್ನೇ ನಂಬಿರುವ ನೂರಾರು ಕುಟುಂಬಗಳು, ಸ್ವಸಹಾಯ ಗುಂಪುಗಳು ಈ ಪ್ರದೇಶದಲ್ಲಿವೆ. ಇಂತಹ ಬಣ್ಣದ ಬೊಂಬೆಗಳ ನಾಡಿನ ಕುರಿತ ಒಂದು ವರದಿ. ಮೈಸೂರು ಹುಲಿ ಎಂದೇ ಖ್ಯಾತರಾಗಿದ್ದ ಟಿಪ್ಪು ಸುಲ್ತಾನರ ಕಾಲದಿಂದಲೂ ಚನ್ನಪಟ್ಟಣದಲ್ಲಿ ಆಟಿಕೆಗಳು, ಬಣ್ಣ ಬಣ್ಣದ ಬೊಂಬೆಗಳ ತಯಾರಿಕೆಯಾಗುತ್ತಿತ್ತು ಎಂದು ಇತಿಹಾಸಕಾರರು ಹೇಳುತ್ತಾರೆ. ಇಂದು ಇಲ್ಲಿ ತಯಾರಾಗುವ ಬೊಂಬೆಗಳು ಅಮೆರಿಕ, ಇಂಗ್ಲೆಂಡ್, ಕೆನಡಾ, ಬ್ರಿಟನ್, ಯುಗೋಸ್ಲೋವಿಯಾ, ಜಪಾನ್, ಜರ್ಮನಿ ಸೇರಿದಂತೆ ಹಲವಾರು ದೇಶಗಳಿಗೆ ರಫ್ತಾಗುತ್ತವೆ. ಜಿಯೋ ಟ್ಯಾಗ್ನೊಂದಿಗೆ ಜಾಗತಿಕ ಮನ್ನಣೆಯನ್ನು ಪಡೆದಿದೆ. ನೂರಾರು ಮಹಿಳೆಯರು ಸೇರಿದಂತೆ ಹಲವರಿಗೆ ಜೀವನಾಧಾರವೂ ಆಗಿದೆ. ಸಾಂಪ್ರದಾಯಿಕವಾಗಿ ಬಣ್ಣದ ಬೊಂಬೆ ಮತ್ತು ಆಟಿಕೆ ತಯಾರಿಸುವ ಈ ಉದ್ಯಮವು ಸಂಕಷ್ಟಕ್ಕೆ ಸಿಲುಕಿತ್ತು. ಇದನ್ನು ಮನಗಂಡು ಕೇಂದ್ರ ಸರ್ಕಾರ ವಿಶ್ವದ ನಾನಾ ದೇಶಗಳಿಗೆ ಮುಕ್ತ ಮಾರುಕಟ್ಟೆ ವ್ಯವಸ್ಥೆ ಕಲ್ಪಿಸಿದ್ದು ಸ್ವಯಂ ಉದ್ಯೋಗಿಗಳಿಗೆ ಆದರ್ಶವಾಗಿದೆ. ಚನ್ನಪಟ್ಟಣದ ಬಣ್ಣದ ಬೊಂಬೆಗಳ ಬಗ್ಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ತಮ್ಮ ಮನ್ ಕಿ ಬಾತ್ನಲ್ಲೂ ಪ್ರಸ್ತಾಪಿಸಿದ್ದರು. हमारे देश में लोकल खिलौनों की बहुत समृद्ध परंपरा रही है. कई प्रतिभाशाली और कुशल कारीगर हैं जो अच्छे खिलौने बनाने में महारत रखते हैं. भारत के कुछ क्षेत्र टॉय क्लस्टर्स यानी खिलौने के केंद्र के रूप में भी विकसित हो रहे हैं. जैसे कर्नाटक के रामनगरम में चन्नापटना. ಭಾರತ ಸರ್ಕಾರದ ಗ್ರಾಮೀಣ ಅಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಸಚಿವಾಲಯವು ಜಾಗತಿಕ ಮಾನ್ಯತೆ ಹೊಂದಿದೆ. ಚನ್ನಪಟ್ಟಣದ ಮರದ ಗೊಂಬೆಗಳ ಅಭಿವೃದ್ಧಿಗಾಗಿ ಚನ್ನಪಟ್ಟಣ ತಾಲೂಕಿನಲ್ಲಿ ಮರದ ಬೊಂಬೆಯನ್ನು ಸ್ವಸಹಾಯ ಗುಂಪಿನ ಮಹಿಳೆಯರು, ಕರಕುಶಲ ಕಾರ್ಮಿಕರನ್ನು ಒಗ್ಗೂಡಿಸಿ ಚನ್ನಪಟ್ಟಣದ ಗೊಂಬೆಗಳ ಅಭಿವೃದ್ಧಿಗಾಗಿ ಟಾಯ್ಸ್ ಕ್ಲಸ್ಟರ್ ರಚಿಸಿ ತರಬೇತಿಯ ಜೊತೆಗೆ ಸಬ್ಸಿಡಿ ದರದಲ್ಲಿ ಕಚ್ಚಾ ಸಾಮಗ್ರಿ ಪೂರೈಸುವ ಮೂಲಕ ಪಾರಂಪರಿಕ ಕರಕುಶಲ ಕಲೆಗಳನ್ನು ಉಳಿಸಿ ಪ್ರೋತ್ಸಾಹಿಸುತ್ತಿದೆ. ಯಾರು ಕುಶಲ ಕಾರ್ಮಿಕರು ಇರ್ತಾರೆ ಅಂತವರಿಗೆ ಮಾತ್ರ ನಾವು ಈ ಕಂಪನಿಯಲ್ಲಿ ಶೇರ್ ಹೋಲ್ಡರ್ ಆಗಿ ಆದ್ಯತೆಯನ್ನು ನೀಡ್ತೀವಿ. ಈ ಸದ್ಯಕ್ಕೆ 200 ಜನ ಇದ್ದಾರೆ. ಆ 200 ಜನರಲ್ಲಿ 45ಕ್ಕಿಂತ ಹೆಚ್ಚು ಜನ ಈಗ ಉತ್ಪನ್ನ ಮಾಡು ನಮ್ಮ ಕಂಪನಿಗೆ ಸಪ್ಲೈ ಮಾಡ್ತಾ ಇದ್ದಾರೆ. ಹಾಗೆ ನಾವು ಕಂಪನಿ ಮುಖಾಂತರ ಅದಕ್ಕೆ ಅವ್ರಿಗೆ ಬಿಸ್ನೆಸ್ ಕೊಡ್ತಾ ಇದ್ದೇವೆ. ಲೋಕಲ್ ಆಗಿರ್ಲಿ, ರಾಷ್ಟ್ರ ಮಟ್ಟದಲ್ಲಿ ನಾವು ಸರಸ್ ಮೇಳಗಳಲ್ಲಾಗಿರ್ಲಿ ಅಥವಾ ಆನ್ಲೈನ್ ಪ್ಲಾಟ್ಫಾರ್ಮ್ ಅಲ್ಲಾಗಿರ್ಲಿ ಆ ತರ ನಾವು ಅವ್ರಿಗೆ ಬಿಸ್ನೆಸ್ ಕೊಡ್ತಾ ಇದ್ದೇವೆ. ಈ ಕಂಪನಿಯು ಕ್ಲಸ್ಟರ್ ಅಭಿವೃದ್ಧಿ ಕಾರ್ಯಕ್ರಮದ ಅಡಿಯಲ್ಲಿ ಸಂಜೀವಿನಿ ಮೂಲಕ ಅನುಷ್ಠಾನಗೊಳ್ಳುತ್ತಿದ್ದು 200 ಮಹಿಳಾ ಕುಶಲಕರ್ಮಿಗಳು ಇದರ ಷೇರುದಾರರಾಗಿದ್ದಾರೆ. ಸಾಂಪ್ರದಾಯಿಕ ಕಲೆಯನ್ನು ಉಳಿಸಿ ಬೆಳೆಸುವುದರ ಜೊತೆಗೆ ಗ್ರಾಮೀಣ ಮಹಿಳೆಯರಿಗೆ ಸ್ಥಿರ ಜೀವನೋಪಾಯ ಅವಕಾಶಗಳನ್ನು ಕಲ್ಪಿಸುವಲ್ಲಿ ಈ ಕಂಪನಿ ಮಹತ್ವದ ಪಾತ್ರ ವಹಿಸಿದೆ. ತಂದೆ ಕಾಲದಿಂದಾನು ನಮ್ಮ ತಾತನ ಕಾಲದಿಂದಾನು ನಾವು ಇದೇ ಕೆಲಸ ಮಾಡ್ತಿರೋದು. ಬಟ್ ಮಾಡ್ಬಂತ ಇವಾಗ ಕೇಂದ್ರ ಸರ್ಕಾರದಿಂದ ನಮ್ಗೆ 5 ಕೋಟಿ ಅನುದಾನ ಕೊಟ್ಟಿದೆ. ಮತ್ತೆ ಅದೇ ಇದರಿಂದ ನಾವೊಂದು 150 ಜನ ಮಹಿಳೆಯರು ತರಬೇತಿ ತಕೊಂಡು ಜಾಗ ಕೊಟ್ಟು ಜಾಗದಲ್ಲಿ ಇವಾಗ ನಾವೇ ಸ್ವತಃ ನಾನಾ ತರ ಗೊಂಬೆಗಳನ್ನ ಮಾಡಿ ಆ ಗೊಂಬೆಗಳನ್ನ ಎಲ್ಲಿ ಹೊರದೇಶಕ್ಕೆಲ್ಲ ಕಳಿಸ್ತಾ ಇದೀವಿ. 2 ದಶಕಗಳಿಂದ ಬೊಂಬೆ ತಯಾರಿಕೆಯಲ್ಲಿ ತಮ್ಮನ್ನು ತೊಡಗಿಸಿಕೊಂಡಿರುವ ಬೇಬಿ ಸಿಂಧು, ಸರ್ಕಾರ ಕಂಪನಿಯನ್ನು ತೆರೆದ ಬಳಿಕ ಆದಾಯ ಹೆಚ್ಚಾಗಿದ್ದು ತಮ್ಮಂತೆ ಗೊಂಬೆ ತಯಾರಿಸುವವರ ಬದುಕು ಹಸನಾಗಿದೆ ಎನ್ನುತ್ತಾರೆ. ಕೇಂದ್ರ ಸರ್ಕಾರದಿಂದ ಅನುದಾನ ಬಿಡುಗಡೆಯಾಗಿ ನಮ್ಗೊಂದು ಪ್ರೊಡ್ಯೂಸರ್ ಕಂಪನಿ ಓಪನ್ ಮಾಡ್ಕೊಟ್ಮೇಲೆ ನಾವು ಏನಿದ್ವಿ 150 ಮೇಲೆ ಇದ್ದೀವಿ ಮಹಿಳೆಯರು. ಅವ್ರಿಗೆಲ್ಲ ಕೆಲಸ ಟ್ರೈನಿಂಗ್ ಎಲ್ಲ ಕೊಟ್ಟು ಇಲ್ಲಿ ಕೆಲಸ ಮಾಡ್ತಾ ಇದೀವಿ. ಇಲ್ಲಿ ಪ್ರಸ್ತುತ 200ಕ್ಕೂ ಹೆಚ್ಚು ಮಹಿಳೆಯರಿಗೆ ಗೊಂಬೆ ತಯಾರಿಕೆಯ ತರಬೇತಿಯನ್ನೂ ನೀಡಲಾಗಿದ್ದು ಅವರೇ ಆಟಿಕೆ ತಯಾರಿಕೆ ನಿರ್ವಹಿಸುತ್ತಿದ್ದಾರೆ. ಈ ಮೂಲಕ ಮಹಿಳಾ ಸಬಲೀಕರಣಕ್ಕೆ ಮತ್ತು ಸುಸ್ಥಿರ ಜೀವನೋಪಾಯಕ್ಕೆ ಭದ್ರ ಬುನಾದಿ ಹಾಕಲಾಗುತ್ತಿದೆ. ಕುಶಲಕರ್ಮಿಗಳಿಗೆ ತರಬೇತಿ ನೀಡಿ ಅವರು ಮುಂದೆ ಸ್ವ ಉದ್ಯೋಗ ಕಲ್ಪಿಸೋಸ್ಕರ ಈ ಒಂದು ಕಂಪನಿಯನ್ನು ಸ್ಟಾರ್ಟ್ ಮಾಡಿರೋದು. ಇದು ಕೇಂದ್ರ ಸರ್ಕಾರ ನಮಗೆ ಅನುದಾನವನ್ನು ಈಗಾಗಲೇ ಮೊದಲೇ ಸ್ಟ್ರೆಂಚ್ ಅಲ್ಲಿ 1,40,00,000 ರೂಪಾಯಿ ಬಿಡುಗಡೆ ಆಗಿದೆ.
ಟೋಟಲ್ ಆಗಿ 4,98,00,000 ರೂಪಾಯಿಗಳನ್ನ ಸರ್ಕಾರ ನೀಡುತ್ತಿದೆ. ಅದರ ಸದುಪಯೋಗವನ್ನ ಎಲ್ಲಾ ಮಹಿಳೆಯರಿಗೆ ತಲುಪಿಸುವುದು ನಮ್ಮ ಕಂಪನಿಯ ಉದ್ದೇಶ. ತರಬೇತಿ ಪಡೆದು ಗುಣಮಟ್ಟದ ಬೊಂಬೆ ತಯಾರಿಕೆಯಲ್ಲಿ ತೊಡಗಿ ತಮ್ಮ ಬದುಕು ಕಟ್ಟಿಕೊಂಡಿರುವ ಹಲವು ಮಹಿಳೆಯರು ಸಂತಸ ವ್ಯಕ್ತಪಡಿಸಿದ್ದು ಹೀಗೆ. ವರ್ಷದಿಂದ ಕೆಲಸ ಮಾಡ್ತಾ ಇದೀವಿ. ನಾವು ಎಲ್ಲಾ ತರ ಬೊಂಬೆಗಳು ಮಾಡ್ತೀವಿ. ಇದೆಲ್ಲ ಮಹಿಳೆಯರಿಗೆ ತರಬೇತಿ ಕೊಡ್ತಾ ಇರೋದು. ಬಂದ್ಮೇಲೆ ಇಲ್ಲಿ ಕೆಲಸ ಕಲ್ತಿದೀವಿ. ಆಟಿಕೆ ಸಾಮಾನುಗಳು ಎಲ್ಲ ಹೊರದೇಶಕ್ಕೆ ಕಳ್ಸೋದು, ಎಕ್ಸಿಬಿಷನ್ಗೆ ಹೋಗೋದು ಎಲ್ಲ ಮಾಡ್ತಾ ಇದ್ದೀವಿ. ಇಲ್ಲಿ ಬಂದ್ಮೇಲೆ ನಾವು ಕೆಲಸನೂ ಕಲಿತಾ ಇದ್ದೀವಿ, ಪ್ರೊಡಕ್ಷನ್ ಕೊಡ್ತಾ ಇದ್ದೀವಿ. ಒಳ್ಳೆ ಬಣ್ಣ ಮಕ್ಕಳು ಬಾಯಿಗೆ ಹಾಕೊಂಡ್ರೆ ಏನೂ ಆಗೋದಿಲ್ಲ. ಮೃದು ಮರಗಳಿಂದ ಕೆತ್ತಿದ ಗುಲಗಂಜಿ ಗಾತ್ರದ ಬೊಂಬೆಯಿಂದ ಹಿಡಿದು ಬೃಹದಾಕಾರದ ಬೊಂಬೆಗಳು ಇಲ್ಲಿ ಲಭ್ಯ. ತೊಟ್ಟಿಲು, ಗಿಲಕಿ, ಕತ್ತು ಕುಣಿಸುವ ಬೊಂಬೆಗಳು, ಬುಗರಿ, 3 ಚಕ್ರದ ತಳ್ಳುವ ಗಾಡಿಯೇ ಮೊದಲಾದ 100 ಬಗೆಯ ಆಟಿಕೆ ಬೊಂಬೆ ಮಾಡಿ ಅದಕ್ಕೆ ರಾಸಾಯನಿಕ ಮುಕ್ತ ಬಣ್ಣ ಹಚ್ಚಿ ಆಕರ್ಷಕಗೊಳಿಸಲಾಗುತ್ತಿದೆ. ಇಂತಹ ಪಾರಂಪರಿಕ ಕಲೆಗೆ ಕೇಂದ್ರ ಸರ್ಕಾರ ಪ್ರಧಾನಿಯವರೇ ಪ್ರೋತ್ಸಾಹ ನೀಡಿದ್ದಾರೆ. ನಾವು ಬಣ್ಣದ ಬೊಂಬೆ ಖರೀದಿಸಿ ಕಲಾವಿದರನ್ನು ಪ್ರೋತ್ಸಾಹಿಸೋಣ ಅಲ್ಲವೇ?